ಸಿದ್ದು. ನನ್ನ ಹೆಸರು ವಸೀಲಾ. ನನ್ನ ಹೆಸರು ಸೋಮೇಶ್. ನನ್ನ ಹೆಸರು ಶಾಶ್ವತ್. ನಾವೆಲ್ಲರೂ ಮಂತ್ರಿ ಪಾತ್ರ ಮಾಡುತ್ತಿದ್ದೇವೆ. ನನ್ನ ಹೆಸರು ಶಿವಾನಂದ್. ನಾನು ದ್ವಾರಪಾಲಕನ ಪಾತ್ರವನ್ನು ಮಾಡುತ್ತಿದ್ದೇನೆ. ನನ್ನ ಹೆಸರು ಸಂಜು. ನನ್ನ ಹೆಸರು ಸಾಗರ್. ನಾವಿಬ್ಬರು ವ್ಯಾಪಾರಿಯ ಪಾತ್ರವನ್ನು ಮಾಡುತ್ತಿದ್ದೇವೆ. ಇಂದು ನಾವು 7ನೇ ತರಗತಿ ಮತ್ತು 8ನೇ ತರಗತಿಯ ವಿದ್ಯಾರ್ಥಿನಿಯರು ಒಂದು ಲಘು ನಾಟಕವನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. ಆದ್ದರಿಂದ ತಾವೆಲ್ಲರೂ ಶಾಂತವಾಗಿ ಕುಳಿತುಕೊಂಡು ನಮ್ಮ ನಾಟಕವನ್ನು ನೋಡಬೇಕೆಂದು ಬಯಸುತ್ತೇವೆ. ಮೊದಲನೇ ದೃಶ್ಯ ಆಸ್ಥಾನದ ದೃಶ್ಯ. ಶ್ರೀ 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 ಜ್ಞಾನೇಶ್ವರ ಮಹಾರಾಜರು ಆಗಮಿಸುತ್ತಿದ್ದಾರೆ. ಗೋಪಾಲ ಮಹಾರಾಜರಿಗೆ ಜಯವಾಗಲಿ. ಮಹಾರಾಜರಿಗೆ ಜಯವಾಗಲಿ. ತಕ್ಷಣವೇ ಸಭೆಗೆ ಕರೆಯಲು ಕಾರಣವೇನು ಮಹಾರಾಜರೇ? ರಾಜ್ಯದಲ್ಲಿ ಏನಾದರೂ ಸಮಸ್ಯೆ ಆಗಿದೆಯೇನು ಮಹಾರಾಜರೇ? ವೈರಿಗಳಿಂದ ಆಕ್ರಮಣ ಆಗಿದೆಯೇನು? ಮಹಾರಾಜರೇ ಕ್ಷಮಿಸಿ, ನಮಗೆ ಭಯ ಆಗ್ತಾ ಇದೆ. ನೀವು ಸಭೆಗೆ ಕರೆದ ಕಾರಣವನ್ನು ತಿಳಿಸಿ. ಮಂತ್ರಿಗಳೇ, ಭಯಪಡಬೇಡಿ. ಭಯಪಡುವ ಅವಶ್ಯಕತೆಯೂ ಇಲ್ಲ. ಯಾವ ಸಮಸ್ಯೆಯೂ ಇಲ್ಲ. ನಾನು ಬಹಳ ದಿನಗಳಿಂದ ನಗರ ನಿರೀಕ್ಷಣೆ ಮತ್ತು ಕಾಡಿನ ನಿರೀಕ್ಷಣೆಗೆ ಹೋಗಿಲ್ಲ. ಆದ ಕಾರಣ ನಾಳೆ ಹೋಗೋಣ. ಆಯಿತು ಮಹಾರಾಜರೇ, ನಾವು ಕೂಡಲೇ ವ್ಯವಸ್ಥೆಯನ್ನು ಮಾಡುತ್ತೇವೆ. ನಾವು ಕೂಡಲೇ ಹೋಗುವ ಇಚ್ಛೆಯನ್ನು ಪಡುತ್ತಿದ್ದೇವೆ. ಹೊರಡೋದ ರಾಜಾದಿ ಮಾರ್ತಾಂಡ ಶ್ರೀ 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 ಜ್ಞಾನೇಶ್ವರ ಮಹಾರಾಜರು ನಿರ್ಗಮಿಸುತ್ತಿದ್ದಾರೆ. ಬಹುಪರ ದೃಶ್ಯ 2. ರಾಜ ಮತ್ತು ನಗರವಾಸಿಗಳ ಸಂವಾದ. ರಾಜಾದಿ ಮಾರ್ತಾಂಡ ಶ್ರೀ 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 ಜ್ಞಾನೇಶ್ವರ ಮಹಾರಾಜರು ಆಗಮಿಸುತ್ತಿದ್ದಾರೆ. ಬಹುಪರ ನಗರವಾಸಿಗಳೇ, ಮಹಾರಾಜರು ನಗರ ನಿರೀಕ್ಷಣೆಗೆ ಬಂದಿದ್ದಾರೆ. ನಿಮಗೆ ಏನಾದರೂ ಸಮಸ್ಯೆ ಇದ್ದರೆ ಮಹಾರಾಜರಿಗೆ ತಿಳಿಸಿ. ಅವರು ಖಂಡಿತ ಪರಿಹಾರ ತಿಳಿಸುತ್ತಾರೆ. ಮಹಾರಾಜರಿಗೆ ಜಯವಾಗಲಿ. ನೀವು ನಮ್ಮ ಅನ್ನದಾತರು. ನಿಮ್ಮ ಆಳ್ವಿಕೆಯಲ್ಲಿ ನಮಗೆ ಯಾವುದೇ ತೊಂದರೆ ಇಲ್ಲ. ಹೌದು, ಮಹಾರಾಜರಿಗೆ ಶತಕೋಟಿ ನಮಗಳು. ತಮ್ಮ ರಾಜ್ಯದಲ್ಲಿ ಎಲ್ಲರೂ ಸಂತೋಷದಿಂದ ಇದ್ದಾರೆ. ವ್ಯಾಪಾರಿಗಳೇ, ತಮಗೇನಾದರೂ ಸಮಸ್ಯೆ ಇದೆಯಾ? ಇಲ್ಲ ಮಹಾರಾಜರೇ, ನಾವು ಧನ್ಯರು. ನಿಮ್ಮ ಅಭಯಹಸ್ತ ನಮ್ಮ ಮೇಲಿದೆ. ನಾವು ಸುಖ ಸಂಪನ್ನರಾಗಿದ್ದೇವೆ. ಹೌದು ಮಹಾರಾಜರೇ, ನಿಮ್ಮ ರಾಜ್ಯದಲ್ಲಿ ನಾವು ಸಂತೋಷರಾಗಿದ್ದೇವೆ. ನಮ್ಮ ಮಕ್ಕಳಿಗೆ ಶಿಕ್ಷಣವನ್ನು ಒದಗಿಸಿದ್ದೀರಿ. ತಮಗೆ ಧನ್ಯವಾದಗಳು. ಸಂತೋಷವಾಯಿತು ಮಂತ್ರಿಗಳೇ. ನಗರ ನಿರೀಕ್ಷಣೆ ಸಫಲವಾಯಿತು. ಈಗ ಕೂಡಲೇ ಕಾಡಿನ ನಿರೀಕ್ಷಣೆಗೆ ಹೊರಡೋಣ. ರಾಜಾದಿ ಮಾರ್ತಾಂಡ ಶ್ರೀ 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 ಜ್ಞಾನೇಶ್ವರ ಮಹಾರಾಜರು ನಿರ್ಗಮಿಸುತ್ತಿದ್ದಾರೆ. ಬಹುಪರ ಅರಣ್ಯದ ದೃಶ್ಯ. ಕುಲದೇವಿಯ ಆಶೀರ್ವಾದದಿಂದ ನಮ್ಮ ಅರಣ್ಯ ಸಂಪತ್ತು ಎಷ್ಟೊಂದು ಚೆನ್ನಾಗಿದೆಯಲ್ಲ. ಓ ತಾಯಿ, ನಿನಗೆ ಶತಕೋಟಿ ಪ್ರಣಾಮಗಳು. ಇಲ್ಲಿ ಒಬ್ಬ ರಾಜ ಬಂದಿದ್ದಾನೆ. ಅವನ ಆಭರಣಗಳನ್ನು ಕದ್ದುಕೊಳ್ಳಿ. ಅವನ ಎಲ್ಲ ಸಾಮಾನುಗಳನ್ನು ದೋಚಿಕೊಳ್ಳಿ. ಸ್ನೇಹಿತರೆ, ಎಲ್ಲಿದ್ದೀರಾ? ಬೇಗ ಬನ್ನಿ, ಹಿಡಿಯಿರಿ. ಓಹೋ, ನಾನು ಯಾವ ಜಾಗದಲ್ಲಿ ಬಂದಿದ್ದೇನೆ? ಇಲ್ಲಿ ಸಂಕಟದ ಆಭಾಸವಾಗಿದೆ. ಕೂಡಲೇ ಹೊರಡಬೇಕು. ಪ್ರಣಾಮಗಳು ಆಚಾರ್ಯರೇ. ದೇವಿಯ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ರಾಜರೇ. ಬನ್ನಿ ಮಹಾರಾಜರೇ, ನಿಮಗೆ ಪ್ರಣಾಮಗಳು. ಬನ್ನಿ, ಕುಳಿತುಕೊಳ್ಳಿ, ವಿಶ್ರಾಂತಿ ತೆಗೆದುಕೊಳ್ಳಿ, ನೀರು ಕುಡಿ. ರಾಜರಿಗೆ ಭೋಜನದ ವ್ಯವಸ್ಥೆ ಮಾಡಿ. ಋಷಿಗಳೇ, ನಾನು ಒಂದು ಗೊಂದಲದಲ್ಲಿದ್ದೇನೆ. ನಾನು ಬೆಳಗ್ಗೆ
ನಗರ ನಿರೀಕ್ಷಣೆ ಹೋಗಿದ್ದೆ. ನಗರ ನಿರೀಕ್ಷಣೆ ಮುಗಿಸಿ ಕಾಡಿನ ನಿರೀಕ್ಷಣೆಗೆ ಬಂದಿದ್ದೆ. ಅಲ್ಲಿ ಒಂದು ಗಿಳಿ ಅಸಭ್ಯವಾಗಿ ಮಾತಾಡುತ್ತಿತ್ತು. ನನ್ನ ಮನಸ್ಸಿಗೆ ನೋವಾಯಿತು. ನಂತರ ನಿಮ್ಮ ಆಶ್ರಮಕ್ಕೆ ಬಂದೆ. ನಿಮ್ಮ ಆಶ್ರಮದಲ್ಲಿ ಗಿಳಿ ಎಷ್ಟೊಂದು ಚೆನ್ನಾಗಿ ಮಾತಾಡಿತಲ್ಲ. ಆದರೆ ನಾನು ನಿಮ್ಮ ಗೊಂದಲವನ್ನು ಅರ್ಥ ಮಾಡಿಕೊಂಡೆ. ವಾಸ್ತವವಾಗಿ ಈ ಎರಡು ಗಿಳಿಗಳು ಒಂದೇ ತಂದೆ ತಾಯಿಯ ಮಕ್ಕಳು. ಇವು ಮರಿಗಳಿರುವಾಗ ಡಕಾಯಿತರು ಒಂದು ಮರಿಯನ್ನು ತೆಗೆದುಕೊಂಡು ಹೋದರು. ಅದು ಅವರ ಜೊತೆ ವಾಸವಾಯಿತು. ಅವರ ಭಾಷೆಯನ್ನೇ ಕಲಿಯಿತು. ಅದರ ಸ್ವಭಾವದಲ್ಲಿ ಕಟಕತನ ಬೆಳೆಯಿತು. ಇನ್ನೊಂದು ನಮ್ಮ ಆಶ್ರಮದಲ್ಲಿ ಬೆಳೆಯಿತು. ಅದಕ್ಕೆ ಮೃದು ಸ್ವಭಾವವಾಯಿತು. ಅದು ಎಲ್ಲರಿಗೂ ಸಮಾನ ಪ್ರೀತಿಯನ್ನು ತೋರುತ್ತದೆ. ಇವೆರಡರ ಈ ಸ್ವಭಾವದ ಅಂತರಕ್ಕೆ ಕಾರಣ ಸಂಗತಿ. ನಾವು ಒಳ್ಳೆಯ ಸಂಗತಿಯಲ್ಲಿದ್ದರೆ ಒಳ್ಳೆಯರಾಗುತ್ತೇವೆ, ಕೆಟ್ಟವರ ಸಂಗತಿಯಲ್ಲಿದ್ದರೆ ನಾವು ಕೆಟ್ಟವರಾಗಿ ನಮ್ಮ ಭವಿಷ್ಯವನ್ನು ಹಾಳು ಮಾಡಿಕೊಂಡು ಹೋಗುತ್ತೇವೆ. ಅದಕ್ಕೆ ನಾವು ಒಳ್ಳೆಯವರನ್ನು ಸ್ನೇಹಿತರನ್ನಾಗಿ ಮಾಡಿಕೊಳ್ಳಬೇಕು. ಇಲ್ಲವಾದಲ್ಲಿ ಕೆಟ್ಟ ಚಟಗಳನ್ನು ಕಲಿತು ಕೆಟ್ಟವರಾಗಿ ನಮ್ಮ ಭವಿಷ್ಯವನ್ನು ಹಾಳು ಮಾಡಿಕೊಂಡು ಹೋಗುತ್ತೇವೆ. ನಾವು ಕಳ್ಳರಿಗೂ ಒಂದು ಕೆಲಸವನ್ನು ಕೊಡಿಸುತ್ತೇನೆ. ಅವರ ಮಕ್ಕಳಿಗೂ ಶಿಕ್ಷಣದ ವ್ಯವಸ್ಥೆಯನ್ನು ಮಾಡುತ್ತೇನೆ. ನಿಮಗೆ ಶುಭವಾಗಲಿ ಮಹಾರಾಜರೇ. ಸ್ನೇಹಿತರೆ, ನೋಡಿದ್ರಲ್ಲ ಸಂಗತಿಯಿಂದ ಹೇಗೆ ಮನುಷ್ಯನ ಸ್ವಭಾವ ಬದಲಾಗುತ್ತೆ ಅಂತ. ಕೆಟ್ಟ ಸಂಗತಿ ನಮ್ಮನ್ನು ಕೆಟ್ಟವರಾಗಿ ಮಾಡುತ್ತದೆ. ಆದರೆ ನಾವು ಒಳ್ಳೆಯ ಜೊತೆ ಇರೋಣ. ಕೆಟ್ಟ ಜನರಿಂದ, ಕೆಟ್ಟ ಹವ್ಯಾಸಗಳಿಂದ, ಕೆಟ್ಟ ವಸ್ತುಗಳಿಂದ ದೂರ ಇರೋಣ. ನಾವು ಕುಡುಕರ ಜೊತೆ ಇದ್ದರೆ ನಾವು ಕುಡಿಯುತ್ತೇವೆ ಎಂದು ಅಂದುಕೊಳ್ಳುತ್ತಾರೆ. ನಾವು ಕೆಟ್ಟವರ ಜೊತೆ ಇದ್ದರೆ ನಾವು ಕೆಟ್ಟವರು ಎಂದು ಅಂದುಕೊಳ್ಳುತ್ತಾರೆ. ನಾವು ಸುಳ್ಳು ಹೇಳುವವರ ಜೊತೆ ಇದ್ದರೆ ನಾವು ಸುಳ್ಳು ಹೇಳುತ್ತೇವೆ ಅನ್ನುತ್ತಾರೆ. ಅದಕ್ಕಾಗಿ ಗುಣ ನೋಡಿ ಗೆಳೆತನ ಮಾಡಿ. ಧನ್ಯವಾದಗಳು. ಸೊ ನಾವು ಈ ಸ್ಕಿಟ್ ಮೂಲಕ ತೋರಿಸ್ತಿದ್ವಿ, ಯಾವಾಗಲೂ ಒಳ್ಳೆಯ ಸಂಗಡವನ್ನ ಮಾಡಬೇಕು, ಒಳ್ಳೆಯ ಭಾಷೆಯನ್ನ ಮಾತಾಡಬೇಕು. ಸೊ ನಮ್ಮ ಭಾಷೆ ಹೆಂಗಿರ್ಬೇಕು? ನಮ್ಮ ಭಾಷೆ ಹೆಂಗಿರ್ಬೇಕು? ಹೆಂಗರೆ ಇರಬಾರ್ದು. ಇವರ ಹಂಗ ಅವರ ಹಂಗ, ಅದ್ರೊಳಗೆ ಯಾರ ಹಂಗೂ ಇರಬಾರ್ದು. ಯಾರ ಹಂಗೂ ಇರಬಾರ್ದು, ಆದ್ರೆ ಕೇಳು ಹಂಗಿರ್ಬೇಕು. ಮಾತನಾಗ ಮಾತಿರಬೇಕು, ಮಾತನಾಗ ಆತಿರಬೇಕು. ಮಾತನಾಗ ರೀತಿ ಇರಬೇಕು, ಮಾತನಾಗ ರೀತಿ ಇರಬೇಕು. ಮಾತನಾಗ ಪ್ರೀತಿ ಇರಬೇಕು, ಭೀತಿ ಇರಬೇಕು. ಉದ್ದೇಶ, ಆದೇಶ, ಉಪದೇಶ, ಸಂದೇಶ ಇರಬೇಕು. ಮಾತನಾಗ ತೂಕ ಇರಬೇಕು, ಇಲ್ಲ ಅಂದ್ರ ಸುಮ್ಮನ ಕುಂತಿರ್ಬೇಕು. ಮಾತನಾಗ ಸಾಧನೆ ಇರಬೇಕು, ಆದ್ರೆ ಮಾತೇ ಸಾಧನೆ ಆಗಬಾರ್ದು. ಮಾತಿನಲ್ಲಿ ವೇಗ ಇರಬೇಕು, ಆದ್ರೆ ಉದ್ವೇಗ ಇರಬಾರ್ದು. ಮಾತಿನಲ್ಲಿ ಮಗುವಿನ ನಗೆ ಇರಬೇಕು, ಆದ್ರೆ ಹಗೆ ಇರಬಾರ್ದು. ಆತ್ಮೀಯತೆಯ ಅಲೆ, ಸೌಹಾರ್ದತೆಯ ಸೆಲೆ, ನಲುವಿನ ನೆಲೆ, ಬದುಕಿನ ಬೆಲೆ ಇರಬೇಕು. ಮಾತು ಮತಿಯಿಂದ ಬರಬೇಕು, ಆದ್ರೆ ಮತೀಯ ಆಗಿರಬಾರ್ದು. ಮಾತು ಮುತ್ತು ಆಗಿರ್ಬೇಕು, ಆದ್ರೆ ಸ್ವಲ್ಪ ಮೆತ್ತಗಿರ್ಬೇಕು. ಮಾತು ಮಿತವಾಗಿರ್ಬೇಕು, ಎಲ್ಲರಿಗೂ ಹಿತವಾಗಿರ್ಬೇಕು. ಸೊ ನಾವು ಇದನ್ನೇನ ಸ್ಕಿಟ್ಟಿನ ಮುಖಾಂತರ ತೋರಿಸಿದ್ವಲ್ಲ, ಅದು ನಿಮ್ಗೆ ಅರ್ಥ ಆಗಿದೆ ಅನ್ಕೊಳ್ತೀವಿ. ಒಳ್ಳೆಯರ ಸಂಗತಿಯನ್ನ ಮಾಡ್ರಿ, ಒಳ್ಳೆಯ ಭಾಷೆಯನ್ನ ಮಾತಾಡ್ರಿ, ಒಳ್ಳೆಯ ವ್ಯಕ್ತಿತ್ವವನ್ನ ರೂಪಿಸ್ಕೊಳ್ಳಿ. ಥ್ಯಾಂಕ್ ಯು.